ಇಲ್ಲಕ್ಕ, ಅಮ್ಮ ಕಷಾಯ ಮಾಡ್ಕೊಟ್ಟಿದ್ರು, ಅದು ಕುಡಿದ್ಮೇಲೆ ಸರಿ ಹೋಗ್ತಿದೆ. ಆದರೂ ನಿನ್ಗೆ ಈ ಥರ ಸಡನ್ನಾಗಿ ಜ್ವರ ತಲೆನೋವು ಎಲ್ಲ ಬರಲ್ವಲ್ಲ? ಇದೇನು ಇದ್ದಕ್ಕಿದ್ದಾಗೆ? ಆಚೆ ಏನಾದರೂ ಐಸ್ ಕ್ರೀಮ್ ತಿಂದ್ಯಾ? ಅದೆಲ್ಲ ಏನೂ ಇಲ್ಲ ಅಕ್ಕ. ಅದು ಏಯ್, ಯಾಕೆ ಅಳ್ತಿದ್ಯಾ? ಜ್ವರಕ್ಕೆ ಯಾರಾದರೂ ಅಳ್ತಾರಾ? ಅಯ್ಯೋ ಕೋಕಿಲ, ಸಮಾಧಾನ ಮಾಡ್ಕೊಳೆ. ಈಗ ನೀನು ಅಳುವಂಥದ್ದು ಏನೂ ಆಗಿಲ್ಲ. ಮಾತ್ರೆ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ನೋಡು, ಈಗ ನೀನು ಆ ಮನೆಗೆ ದೊಡ್ಡವಳು. ಈಗ ಚಿಕ್ಕ ಮಕ್ಳು ಥರ ಅಳ್ತಿದ್ರೆ ಸರಿ ಹೋಗುತ್ತಾ ಹೇಳು? ಕೋಕಿಲ, ಮೊದಲು ಅಳದ್ ನಿಲ್ಸು. ಈ ಥರ ಅಳ್ತಾ ಇದ್ರೆ ಅಮ್ಮಂಗೆ ನಿಖಿಲಂಗೆಲ್ಲ ಗಾಬರಿ ಆಗಲ್ವೇನೆ? ನೀನೇ ಆ ಮನೇಲಿ ಎಲ್ಲನೂ ನೋಡ್ಕೋಬೇಕಾಗಿರೋದು. ಸ್ವಲ್ಪ ಧೈರ್ಯವಾಗಿರು. ಈ ಥರ ಚಿಕ್ಕ ಪುಟ್ಟ ಸಮಸ್ಯೆಗಳು ಬರ್ತಾ ಇರುತ್ತೆ. ಅದಕ್ಕೆ ಯಾರು ಅಳ್ತಾರಾ? ಇಲ್ಲ ಅಕ್ಕ, ಇನ್ನು ಅಳಲ್ಲ. ನಿನ್ಗೇನೇ ಆದರೂ ಅಕ್ಕ ಅಂತ ನಾನಿಲ್ವಾ? ಮತ್ತ್ಯಾಕೆ ಭಯ ಪಡ್ತೀಯಾ? ಇಲ್ಲ ಅಕ್ಕ, ಅಳಲ್ಲ ಅಂತ ಹೇಳಿದ್ನಲ್ಲ. ನೋಡು ಕೋಕಿಲ, ನಿನ್ನ ಜೊತೆ ನಾವು ಎಲ್ಲರೂ ಇದ್ದೀವಿ. ನಿನ್ಗೇನೇ ಆದರೂ ನಾನಂತೂ ನಿನ್ನ ಜೊತೆಗಿರ್ತೀನಿ. ಅದನ್ನು ಯಾವತ್ತಿಗೂ ನೆನ್ಪಿಟ್ಕೊ. ಬಾವ, ನಾನು, ಅಮ್ಮ, ನಿಖಿಲ ನಾವು ಎಲ್ಲರೂ ಇರುವಾಗ ನೀನು ಈ ಥರ ಅಳ್ತಾರಾ? ಅಳಬಾರ್ದು, ಓಕೆನಾ? ಸರಿ ಅಕ್ಕ. ಇದು ನನ್ನ ಮುದ್ದು ತಂಗಿ ಅಂದರೆ. ನಾಳೆ ನಾನು ಮನೆಗೆ ಬರ್ತೀನಿ. ಇವಾಗ ರೆಸ್ಟ್ ಮಾಡು. ಆಫೀಸ್ಗೆಲ್ಲ ಹೋಗಬೇಡ, ಸರಿನಾ? ಧೈರ್ಯವಾಗಿರು. ಬಾಯ್. ಸರಿ ಅಕ್ಕ. ಎಂತ ತಪ್ಪು ಮಾಡಿಬಿಡ್ತಿದ್ದೆ. ನಮ್ಮ ಲಕ್ಷ್ಮಿ ಮನೆಯಲ್ಲಿ ಇಡ್ಲಿನ ಹೇಗೆ ಸಾಫ್ಟಾಗಿ ಮಾಡ್ಕೋಬೇಕು ಅಂತ ಹೇಳ್ಕೊಟ್ಲಲ್ಲ, ಹಾಗೆ ಚಪಾತಿನೂ ಹೇಗೆ ಮೃದುವಾಗಿ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ಕೊಟ್ರೆ ಚೆನ್ನಾಗಿರುತ್ತಪ್ಪ. ಗಟ್ಟಿಯಾಗಿದೆ ಅಂತ ತಿನ್ನೋದೇನು ಕಮ್ಮಿ ಮಾಡಲ್ಲ ತಾನೆ, ಮತ್ತೆ ನನ್ನದು ಹೊಟ್ಟೆ ಪಾಡು, ತಿನ್ಬೇಕಪ್ಪ. ಯಾಕಮ್ಮ ಲಕ್ಷ್ಮಿ ಡಲ್ಲಾಗಿದ್ಯಾ? ಏನಾಯ್ತು? ಕೋಕಿಲಂಗೆ ಹುಷಾರಿಲ್ಲ ಅತ್ತೆ. ಅವಳ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಹೌದಾ? ಏನಾಯ್ತಂತ ಅವಳಿಗೆ? ಏನೋ ಇದ್ದಕ್ಕಿದ್ದಾಗೆ ಜ್ವರ ಬಂದ್ಬಿಟ್ಟಿದ್ಯಂತೆ. ಅದೇನು ದೊಡ್ಡ ರೋಗನಾ? ವೆದರ್ ಚೇಂಜ್ ಆಗಿದೆಯಲ್ಲ, ಹುಷಾರ್ ತಪ್ಪಿರ್ತಾಳೆ. ಏ ತ್ರಿಪುರ, ಯಾವಾಗ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಲ್ಲ ನಿಂಗೆ? ಲಕ್ಷ್ಮಿ, ನಿಂಗೆ ಅಷ್ಟೊಂದು ಗಾಬರಿ ಆಗ್ತಿದ್ರೆ ಅಮ್ಮನ ಮನೆಗೆ ಹೋಗಿ ಒಂದ್ಸಲ ನೋಡ್ಕೊಂಬಂದ್ಬಿಡು. ಸರಿ ಅತ್ತೆ. ಹೇಗಿದ್ರು ನಾಳೆ ಅದೇ ನಾಳೆನೇ ಹೋಗೋಣ ಅಂತ ನಾನು ಹೇಳ್ಬೇಕು ಅಂತಿದ್ದೆ. ನೀನು ಹೇಳಿದ್ದು ಒಳ್ಳೇದಾಯ್ತಮ್ಮ. ಚೂರು ಚಟ್ನಿ ಹಾಕು. ಇದೇ ಸರಿಯಾದ ಟೈಮ್. ಲಕ್ಷ್ಮಿ ಸಂಬಳದ ಬಗ್ಗೆ ಈಗಲೇ ಮಾತಾಡ್ಬಿಡ್ಬೇಕು. ಯಾರು ಲಕ್ಷ್ಮಿ? ಅತ್ತೆನಾ? ಹೂರಿ, ಅಮ್ಮನೇ. ಮೊದಲೇ ಕೋಕಿಲಂಗೆ ಹುಷಾರಿಲ್ಲ ಅಲ್ವಾ? ಏನು ಎಮರ್ಜೆನ್ಸಿ ಇರುತ್ತೋ ಏನೋ, ಹೋಗೋದೇನು ನೀಟಾಗಿ ವಿಚಾರಿಸು. ಸರಿ. ಹರಿ, ನಾಳೆ ಲಕ್ಷ್ಮಿಗೆ ಸಂಬಳ ಆಗತ್ತಲ್ವೇನೋ? ನಿಧಾನ ಕಣೋ, ತಗೋ.